ಮತ್ತೆ ಅವರ ಫಿಂಗರ್ ಪ್ರಿಂಟ್ ಮತ್ತೆ ಫೇಕ್ ರೆಕಗ್ನೈಸೇಷನ್ ಇನ್ನ ಹೇಗೆ ಮೊಬೈಲ್ ಇಂದ ತೆಗೆಯೋದು ಅಂತ ಎಲ್ಲ ಪ್ಲಾನ್ ಮಾಡಿ ಅದನ್ನೆಲ್ಲ ಆಫ್ ಮಾಡಿ ಆಮೇಲೆ ಲ್ಯಾಪ್ಟಾಪ್ ನ ರಿಟರ್ನ್ ಕೊಟ್ಟು ಲೆಟರ್ ಬರೆದು ವಿಡಿಯೋ ಮಾಡಿ ಸತ್ತೋಗಿದ್ದಾರೆ. ಇದಾದ ನಂತರ 24 ಪೇಜಿನ ಒಂದು ಸೂಸೈಡ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಇದು ಒಂದು ಸೂಸೈಡ್ ನೋಟ್ಗಿಂತ ಲೀಗಲ್ ಆಗಿ ಒಂದು ಪಾಯಿಂಟ್ ವೈಸ್ ಪಾಯಿಂಟ್ ಏನೇನಾಯ್ತು, ಹೇಗೆ ಅವ್ರು ತೊಂದರೆ ಕೊಡ್ತಿದ್ರು ಅಂತ ಪಾಯಿಂಟ್ ವೈಸ್ ಪಾಯಿಂಟ್ ಲೀಗಲ್ ವರ್ಡ್ಸ್ ನ ಯೂಸ್ ಮಾಡಿ ಬರ್ದಿಟ್ಟಿದ್ದಾರೆ. ಮತ್ತೆ ಆ ಲೆಟರ್ ಅಲ್ಲಿ ಅವರ ಪತ್ನಿ ಮತ್ತೆ ಫ್ಯಾಮಿಲಿ ಬಗ್ಗೆ ಮಾತ್ರ ಅಲ್ಲ, ಇಡೀ ದೇಶ ಅಂದ್ರೆ ಸರ್ಕಾರದ ಬಗ್ಗೆನು ಅವರು ಹೇಗೆ ಸರ್ಕಾರ ನನಗೆ ತೊಂದರೆ ಕೊಡ್ತು, ನನ್ನ ಕೇಸ್ನ ಹೇಗೆ ಕೋರ್ಟ್ ಅಲ್ಲಿ ತಿರ್ಚಾಕಿದ್ರು ಅಂತನೆಲ್ಲ ಬರ್ದಿಟ್ಟಿದ್ದಾರೆ. ಮತ್ತೆ ನಮ್ಮ ಭಾರತದಲ್ಲಿ ಕೋರ್ಟ್ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ, ಮಾತಾಡೋಕ್ಕೂ ಯೋಚನೆ ಕೂಡ ಮಾಡೋದಿಲ್ಲ. ಆದ್ರೆ ನಾನ್ ಮಾತಾಡ್ತೀನಿ, ಯಾಕಂದ್ರೆ ನಾನು ಈಗ ಹೋಗ್ತಾ ಇದ್ದೀನಿ, ಜಗತ್ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಈ ವಿಡಿಯೋದಲ್ಲಿ ಮತ್ತೆ ಈ ಪತ್ರದಲ್ಲಿ ಬರ್ದಿಟ್ಟು ಹೋಗ್ತೀನಿ ಅಂತ ಅಲ್ಲೂ ಕೂಡ ಅದನ್ನ ಬರ್ದಿಟ್ಟಿದ್ದಾರೆ.